ಅಕ್ಕ, ನಿಮಗೆ ನಮ್ಮ ಸಲುವಾಗಿ ಕೂಡ ದೇವರು ಕಣ್ಣೀರು ಸುರಿಸ್ತಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿರೋ ತಂದೆ ತಾಯಿಗಳು ನಾವು ನಮ್ಮ ಮಕ್ಕಳ ಸಲುವಾಗಿ ಎರಡು ರೀತಿಯಾಗಿ ಯಾವ ರೀತಿ ಕಣ್ಣೀರು ಸುರಿಸ್ತೀವಲ್ಲ, ಅದೇ ರೀತಿಯಾಗಿ ಕರ್ತನಾದ ಯೇಸು ಸ್ವಾಮಿ ಎರಡು ರೀತಿಯಾಗಿ ನಿನಗಾಗಿ ನನಗಾಗಿ ಕಣ್ಣೀರು ಸುರಿಸಲಾಗಿದ್ದಾನೆ. ಕರ್ತನಿಗೆ ನಾವು ಚಪ್ಪಾಳೆ. ಹಲ್ಲೆಲೂಯಾ. ಯಾವಾಗಂದರೆ ದೇವರ ಮೇಲೆ ನಾವು ತಿರುಗಿ ಬೀಳ್ತಾ ಇರ್ತೀವಿ. ದೇವ್ರ ಮೇಲೆ ಏನು ಮಾಡ್ತಾ ಇರ್ತೀವಿ, ಒಂದೊಂದು ಸಂದರ್ಭದಲ್ಲಿ ತಿರುಗಿ ಬೀಳ್ತಾ ಇರ್ತೀವಿ. ಅಂದರೆ ಯಾವ ರೀತಿ ತಿರುಗಿ ಬೀಳ್ತೀವಿ ಅಂದರೆ ದೇವ್ರ ಮೇಲೆ ಗುಣಗೊಡ್ತಾ ಇರ್ತೀವಿ. ಏನಂತ ಗುಣಗೊಡ್ತಾ ಇರ್ತಾರೆ ನೋಡುವಾಗ ಕೆಲವು ಜನರು ಹೇಳ್ತಾರೆ, ನಾನು ಎಲ್ಲ ಕಡೆ ಸೇವೆಗೆ ಹೋಗಿ ಬರ್ತಾ ಇರ್ತೇನೆ. ಕೆಲವು ಜನರು ಹೇಳ್ತಾ ಇರ್ತಾರೆ, ಏನು ಹೇಳ್ತಾ ಇರ್ತಾರೆ ಅಂದರೆ, ದೇವ್ರಿ ಏನು ಮಾಡ್ಬೇಕ್ರಿ, ದೇವ್ರು ತೊಗೊಂಡ್ರು ನಾವು ದುಡಿದ್ರೆ ನಮಗೆ ಬರ್ತದ್ರಿ, ನಾವು ದುಡಿದ್ರೆ ನಮಗೆ ಎಲ್ಲಿಂದ ಬರ್ತದ್ರಿ. ಇದು ಸತ್ಯ, ಕರೆಕ್ಟೇ. ನಾವು ದುಡಿದ್ರೆ ನಾವು ಕಷ್ಟಪಟ್ಟರೆ ನಮಗೆ ಬರ್ತದೆ, ಇಲ್ಲ ಅಂದ್ರಲ್ಲ. ಆದ್ರೆ ಇನ್ನೊಂದು ಡೀಮ್ನಲ್ಲಿ ನಾವು ಯೋಚನೆ ಮಾಡೋದಾದರೆ, ನಿನಗೆ ಉಸಿರು ಕೊಟ್ಟವರು ಯಾರು? ಉಸಿರು ಇದ್ರಲ್ಲ ನೀನು ದುಡಿಲಿಕ್ಕೆ ಸಾಧ್ಯ. ನಿನಗೆ ಆರೋಗ್ಯವಿದ್ರಲ್ಲ ದುಡಿಲಿಕ್ಕೆ ಸಾಧ್ಯ. ಆ ಉಸಿರು ಕೊಟ್ಟವರು ಯಾರು? ಆದರೂ ನಿನಗೆ ಆರೋಗ್ಯ ಕೊಟ್ಟವರು ಯಾರು? ಕರ್ತನಾದ ಯೇಸು ಸ್ವಾಮಿ. ಹಲ್ಲೆಲೂಯಾ. ಅದು ಆರೋಗ್ಯ ನಿನಗೆ ಇಲ್ಲದೆ ಹೋದರೆ, ಆದರೂ ಆ ಒಂದು ಉಸಿರು ನಿನಗೆ ಇಲ್ಲದೆ ಹೋದರೆ ನೀನು ಎಲ್ಲಿಂದ ದುಡಿಲಿಕ್ಕೆ ಸಾಧ್ಯ? ಇದು ನಾವು ತಿಳ್ಕೋಬೇಕು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮಗೆ ಉಸಿರು ಕೊಟ್ಟನಾದ ಕರ್ತನಾದ ಯೇಸು ಸ್ವಾಮಿ, ನಿಮ್ಮನ್ನು ಸೃಷ್ಟಿ ಮಾಡಿದ ಈ ಕರ್ತನಾದ ಯೇಸು ಸ್ವಾಮಿ, ಆತನಿಗೆ ನಾವೇನು ಮಾಡಬೇಕು? ನಮಸ್ಕಾರ ಮಾಡಬೇಕು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಪ್ರೇಮ ಸೋದರಿ, ಈ ರೀತಿಯಾಗಿ ದೇವರು ನಮ್ಮಿಂದ ಬಾಧೆ ಪಡೋನಾಗಿದ್ದಾನೆ, ಕಣ್ಣೀರನ್ನು ಸುರಿಸೋನಾಗಿದ್ದಾನೆ. ಇನ್ನೊಂದು ರೀತಿ, ಕಷ್ಟಪಡುವಾಗ ನಮಗೆ ಎಷ್ಟು ಕಷ್ಟಗಳು ಬರ್ತಾವಲ್ಲ, ಬಾಧೆಗಳು ಬರ್ತಾವಲ್ಲ, ಯಾವ ತಾಯಿ ಆಗ್ತಿರ್ಬೋದು, ಯಾವ ತಂದೆ ಆಗ್ತಿರ್ಬೋದು, ಈ ಲೋಕದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ, ಯಾವ ತಾಯಿ ಆಗ್ತಿರ್ಬೋದು, ಯಾವ ತಂದೆ ಆಗ್ತಿರ್ಬೋದು, ಮಕ್ಕಳಿಗೆ ಕಷ್ಟ ಬರುವಾಗ ಯಾವ ತಂದೆ ತಾಯಿ ಸುಮ್ಮನೆ ಕೂಡಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಎಂತೋನೇ ಆಗಲಿ, ಗುಂಡ ಆಗಲಿ, ಡಾಕು ಆಗಲಿ, ದಾದಿಗಿರಾಗಲಿ, ಕುಡುಕಾಗಲಿ, ಎಂತೋನೇ ಆಗಲಿ, ಯಾವ ತಂದೆ ತಾಯಿ ಸುಮ್ಮನೆ ಕೂಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಪ್ರಿಯ ಸೋದರಿ, ಪಾಪಿಯಾದ ನಾವು ನಮಗೆ ಎಷ್ಟು ಕಷ್ಟ ಬಂದರೂ ಕೂಡ ಕರ್ತನಾದ ಯೇಸು ಸ್ವಾಮಿ ಆತನ ಬಾಧೆ ಪಡೋನಾಗಿದ್ದಾನೆ. ಹಲ್ಲೆಲೂಯಾ. ಏನು ಮಾಡ್ತಾನೆ? ಬಾಧೆ ಪಡೋನಾಗಿದ್ದಾನೆ. ಆತನ ನಮಗಾಗಿ ಕಣ್ಣೀರನ್ನು ಸುರಿಸಿ, ದೇವರು ದುಃಖಪಡಿಸಿ, ಏನಾದರೂ ಮಾಡಿ ಆ ಬಾಧೆಯಿಂದಲೇ ನಮ್ಮ ಮಕ್ಕಳು ಯಾವ ರೀತಿಯಾಗಿ ಹೊರಗೆ ತರ್ತೀವಲ್ಲ, ಅದೇ ರೀತಿಯಾಗಿ ಹೊರಗಡೆ ತರೋ ಕರ್ತನಾದ ಯೇಸು ಸ್ವಾಮಿ ಆಗಿದ್ದಾನೆ. ಆತನೇ ಸರ್ವಶಕ್ತನಾದ ನಿಜವಾದ ದೇವರು, ಆತನ ಒಬ್ಬನೇ ಆಗಿದ್ದಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರೇಮ ಸೋದರಿ, ನಿಜವಾಗಲೂ ದೇವರು ಎಂತೋನಾಗಿದ್ದಂತ ನೋಡುವಾಗ ಆತನು ನಮಗೆ ಅನಿಸ್ತಾ ಇರ್ಬೋದು. ಯೆರೆಮೀಯದಲ್ಲಿ ನೋಡುವಾಗ ಆದರೂ ಹೇಳ್ತಾನೆ, ದೇವರು ಹೇಳ್ತಾನೆ, ಯೆರೆಮೀಯದಲ್ಲಿ 3ನೇ ಅಧ್ಯಾಯದಲ್ಲಿ ನೋಡುವಾಗ ಏನು ಹೇಳ್ತಾನೆ ಅಂದರೆ, ನಿನಗಾಗಿ ನಾನು ಯೋಚಿಸ್ತಾ ಇದ್ದೇನೆ. ನಿಮ್ಮ ಮಕ್ಕಳಿಗೆ ನೀವು ಏನೇ ಯೋಚನೆ ಮಾಡ್ತಿರಲ್ಲ, ಚಿಕ್ಕವರಿದ್ದಾಗ ಯೋಚನೆ ಮಾಡ್ತಿರಿಲ್ಲ ಅಣ್ಣ, ಮಾಡ್ತಿರಿಲ್ಲ ಅಣ್ಣ, ಅಮ್ಮ ನೀವು ಮಾಡ್ತಿರಲ್ಲ. ಚಿಕ್ಕವರಿದ್ದಾಗೆ ನನ್ನ ಮಕ್ಕಳಿಗೆ ಇದು ಮಾಡಬೇಕು. ನಮ್ಮ ಮಧ್ಯದಲ್ಲಿ ಶಾಂತಬಾಯಿ ಅಕ್ಕ ಇದ್ದಾಳೆ, ಮೊಮ್ಮಕ್ಕಳಿಗೆ ನನ್ನ ಮನೆ ಕಟ್ಟಬೇಕ್ರಿ, ನನ್ನ ಮೊಮ್ಮಕ್ಕಳಿಗೆ ಅದು ಮಾಡಬೇಕ್ರಿ, ಇದು ಮಾಡಬೇಕ್ರಿ ಅಂತ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರು ಯಾವ ರೀತಿಯಾಗಿ ಯೋಚನೆ ನಾವು ಹೆಂಗೆ ಯೋಚನೆ ಮಾಡ್ತೀವಲ್ಲ ಮಕ್ಕಳ ಸಲುವಾಗಿ, ದೇವರು ಕೂಡ ನಮಗಾಗಿ ನಿನಗಾಗಿ ದೇವರು ಯೋಚನೆ ಮಾಡೋದಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಪಕ್ಕದವರು ಯೋಚನೆ ಮಾಡದೇ ಇರ್ಬೋದು, ನಿನ್ನ ಸಲುವಾಗಿ ನಿನ್ನ ಅಕ್ಕಪಕ್ಕದವರು ಯೋಚನೆ ಮಾಡದೇ ಇರ್ಬೋದು, ನಿನ್ನ ಬಂಧು ಬಳಗ ಯೋಚನೆ ಮಾಡದೇ ಇರ್ಬೋದು, ನಿನಗಾಗಿ ಚಿಂತಿಸ್ತೇ ಇರ್ಬೋದು, ನಿನ್ನ ಮನೆಯಲ್ಲಿರೋರು ಎಲ್ಲರೂ ಚಿಂತಿಸ್ತೇ ಇರ್ಬೋದು, ಯಾರು ನಿನಗೆ ತಿರುಗಿ ನೋಡದೇ ಇರ್ಬೋದು, ಛೀ ಅಂತ ಇರ್ಬೋದು. ಆದರೆ ಕರ್ತನಾದ ಯೇಸು ಸ್ವಾಮಿ ನಿನಗಾಗಿ ಯೋಚನೆ ಮಾಡೋನಾಗಿದ್ದಾನೆ. ಹಲ್ಲೆಲೂಯಾ. ನಿನಗಾಗಿ ಕಣ್ಣೀರು ಸುರಿಸೋನಾಗಿದ್ದಾನೆ. ನನಗಾಗಿ ದೇವರು ಕಣ್ಣೀರು ಸುರಿಸೋನಾಗಿದ್ದಾನೆ. 1 ಹನಿಯಲ್ಲ, 2 ಹನಿಯಲ್ಲ, ಆತ ವಾಕ್ಯದಲ್ಲಿ ನೋಡ್ತಾ ಇದೆ, ಒಳಿಯಾಗಿ ಆತ ಕಣ್ಣೀರು ಹರಿತಾ ಇದ್ದಾವೆ ಅಂತ ನೋಡ್ತಾ ಇದ್ದಾವೆ. ಹಲ್ಲೆಲೂಯಾ. ಪ್ರಿಯ ಸೋದರಿ, ಕರ್ತನಾದ ಸೃಷ್ಟಿಕರ್ತನಾದ ಯೇಸು ಸ್ವಾಮಿ ಮೇಲೆ ನಾವು ವಿಶ್ವಾಸವನ್ನು ನಂಬಿಕೆ ನೀಡುವಾಗ ಖಂಡಿತವಾಗಿ ಅದ್ಭುತ ಸ್ವರೂಪನು ಆತನ ಅದ್ಭುತವನ್ನು ಮಾಡೋ ದೇವರಾಗಿದ್ದಾನೆ. ಆಮೇನ್. ಈ ವಾಕ್ಯಕ್ಕೆ ಚಿಕ್ಕ ಪ್ರಾರ್ಥನೆ ಮಾಡಿ ನಾವು ನಮ್ಮ ಜೀವನ ಅರ್ಪಿಸೋಣ. ಚಿಕ್ಕ ಪ್ರಾರ್ಥನೆ ಮಾಡೋಣ. ಯೇಸುವೇ, ನಿನಗೆ ಸ್ತೋತ್ರ. ಏಸಪ್ಪ, ಇದುವರೆಗೂ ದೇವ್ರೆ, ನನ್ನಿಂದ ದೇವ್ರೆ ಯಾವುದಾದ್ರೂ ಸ್ವಾಮಿ, ಯಾವ ವಿಷಯಕ್ಕಾದರೂ ದೇವ್ರೆ ನಿನಗೆ ನನ್ನ ಬಾಧೆ ಪಡಿಸಿನೇನು ಸ್ವಾಮಿ, ನನ್ನ ಕ್ಷಮಿಸು ದೇವ್ರೆ, ನನ್ನ ಮಂದಿಸಯ್ಯ, ಯೇಸುವಿನ ನಾಮದಲ್ಲಿ ಆಮೆನ್.